ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಮೆರಿಕದ ಬೋಯಿಂಗ್ ವಿಮಾನಗಳ ಮುಖವಾಡ ಮತ್ತೆ ಕಳಚಿ ಬೀಳ್ತಾನೆ ಇದೆ. ಭಾರತದ ಬಳಿಕ ಈಗ ಚೀನಾದಲ್ಲೂ ಇಂತಹದ್ದೇ ಒಂದು ದೊಡ್ಡ ದುರಂತ ಹತ್ತಿರಕ್ಕೆ ಹೋಗಿ ತಪ್ಪಿದೆ. ಚೀನಾದ ಶಾಂಘೈನಿಂದ ಟೋಕಿಯೋಗೆ ದಿ ಸ್ಪ್ರಿಂಗ್ ಏರ್ಲೈನ್ಸ್ಗೆ ಸೇರಿದ ಬೋಯಿಂಗ್ ವಿಮಾನ ಹಾರ್ತಾ ಇತ್ತು. ಆದರೆ ಜಪಾನ್ ಹತ್ರ ಬರ್ತಾ ಇದ್ದ ಹಾಗೆ ಭಾರತ 26,000 ಅಡಿಗಳಷ್ಟು ಆಲ್ಟಿಟ್ಯೂಡ್ ಕಳ್ಕೊಂಡಿದೆ. ಎತ್ತರವನ್ನು ಕಳ್ಕೊಂಡು ಧಬಾರ್ ಅಂತ ಕೆಳಗೆ ಬಂದಿದೆ. 26,000 ಅಡಿ ಪತನ ಆಗೋದು, ಕುಸಿತ ಆಗೋದು. ಜಸ್ಟ್ 10 ನಿಮಿಷಗಳಲ್ಲಿ ಇಷ್ಟು ಕುಸಿತವನ್ನು ಕಂಡಿದೆ. ಇದರಿಂದ ಪ್ರಯಾಣಿಕರೆಲ್ಲ ದಿಕ್ಕಾಪಾಲಾಗಿ ಅರ್ಚಾಡಿದ್ದಾರೆ. ಅಲ್ಲಿದ್ದ ಸಿಬ್ಬಂದಿ ಆಕ್ಸಿಜನ್ ಮಾಸ್ಕ್ ಹಾಕೊಳ್ಳಿ ಅಂತ ಅದೆಷ್ಟೇ ಕೇಳಿಕೊಂಡ್ರು ಪ್ರಯಾಣಿಕರು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಏನೋ ಆಯಿತು ಅಂತ ನೆನ್ಕೊಂಡ್ಬಿಟ್ಟಿದ್ದಾರೆ. ಆ ಲೆವೆಲ್ಗೆ ಹೋಗಿತ್ತು. ಕೆಲವರು ತಮ್ಮ ಆಪ್ತರನ್ನ ನೆನೆಸ್ಕೊಂಡು ಹತಾಶರಾಗಿ ಮಾಸ್ಕ್ ಹಾಕದೆ ಅಳ್ತಾ ಇದ್ರು. ಹೋಯ್ತು, ನಮ್ಮ ಮುಗಿದ ಕತೆ ಅಂತ ಅಳ್ತಾ ಇದ್ರು. ಕೆಲವರಂತೂ ತಮ್ಮ ಆಸ್ತಿ ಪಾಸ್ತಿಯನ್ನ ಬೇಕಾದವರಿಗೆ ಹಸ್ತಾಂತರಿಸೋಕೆ ವಿಲ್ ಬರೆಯೋಕ್ಕೂ ಶುರು ಮಾಡಿದ್ರು ಅಂತ ಹೇಳಿ ಚೀನಿ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಈ ವಿಲ್ ವಿಚಾರ ಸ್ವಲ್ಪ ಡ್ರಾಮ್ಯಾಟಿಕ್ ಅನಿಸ್ತಿದೆ ನಮಗೂ ಕೂಡ. ಯಾಕಂದ್ರೆ ಬರ್ದಿರೋದನ್ನ ಹೇಗೆ ಕಲೆಕ್ಟ್ ಮಾಡ್ತಾ ಇದ್ರು ಆಮೇಲೆ ಗೊತ್ತಿಲ್ಲ, ಒಂದು ವೇಳೆ ಪತನ ಆಗಿದ್ರೆ. ಇನ್ನು ಕೆಲವರು ತಮ್ಮ ಬ್ಯಾಂಕ್ ಅಕೌಂಟ್ಸ್ನ ಸೀಕ್ರೆಟ್ ಸಂಖ್ಯೆಗಳನ್ನ ಕೂಡ ಆಪ್ತರಿಗೆ ಕಳಿಸ್ಬಿಟ್ಟಿದ್ದಾರೆ, ಫಾರ್ವರ್ಡ್ ಮಾಡಿದ್ದಾರೆ, ಫ್ಯಾಮಿಲಿಯವರಿಗೆ ಟೆಕ್ಸ್ಟ್ ಮಾಡಿದ್ದಾರೆ. ಆದರೆ ಅದೃಷ್ಟಕ್ಕೆ ಯಾವುದೇ ಅನಾಹುತ ಆಗಿಲ್ಲ. ಹಾಗೋ ಹೀಗೋ ಪೈಲಟ್ ಮ್ಯಾನೇಜ್ ಮಾಡಿ ಜಪಾನ್ನ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶ ಮಾಡಿಸಿದ್ದಾರೆ. 191 ಪ್ಯಾಸೆಂಜರ್ಸ್ ಇದ್ರು. ಹಾಗೆ ಇತ್ತೀಚೆಗಷ್ಟೇ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾದ ಬೋಯಿಂಗ್ ವಿಮಾನ ದುರಂತಕ್ಕೀಡಾಗಿತ್ತು. ಅದಾದ 2 ದಿನಗಳ ನಂತರ ಏರ್ ಇಂಡಿಯಾದ ಮತ್ತೊಂದು ಬೋಯಿಂಗ್ ವಿಮಾನ 2 ದಿನಗಳ ಅಂತರದಲ್ಲಿ 900 ಅಡಿ ಆಲ್ಟಿಟ್ಯೂಡ್ ಕಳ್ಕೊಂಡು ನಂತರ ಹೇಗೋ ಅಪಾಯದಿಂದ ಪಾರಾಗಿತ್ತು. ಈಗ ಚೀನಾದಲ್ಲೂ ಜೂನ್ ತಿಂಗಳಲ್ಲೇ ಎಂಡ್ನಲ್ಲಿ 30ನೇ ತಾರೀಕು ಇದೇ ರೀತಿಯ ಅಪಘಾತ ಏನೇನೋ ಆಗೋದ್ರಲ್ಲಿ ಬಚಾವಾಗಿದೆ. ಇನ್ನು ಆಪರೇಷನ್ ಸಿಂಧೂರ್ ಆಗಿ ತಿಂಗಳುಗಳೇ ಕಳೆದ್ರು. ಭಾರತ ಕೊಟ್ಟಿರೋ ಶಾಕ್ನಿಂದ ಪಾಕ್ ಹೊರಬರೋ ರೀತಿ ಕಾಣಿಸ್ತಾ ಇಲ್ಲ. ಈಗ ಪಾಕಿಸ್ತಾನದ ನಾಯಕರು ಮತ್ತೆ ಬ್ರಹ್ಮೋಸ್ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗಷ್ಟೇ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನಮಾಜ್ ಮಾಡೋಕ್ಕೂ ಮೊದಲೇ ಬ್ರಹ್ಮೋಸ್ ಹಾರಿಸಿಬಿಟ್ರು ಅಂತ ಅಳಲು ತೋಡ್ಕೊಂಡಿದ್ರು. ಈಗ ಶಹಬಾಜ್ರ ಸ್ಪೆಷಲ್ ಅಸಿಸ್ಟೆಂಟ್ ರಾಣಾ ಸನಾವುಲ್ಲಾ ಕೂಡ ಬ್ರಹ್ಮೋಸ್ ದಾಳಿ ಭಯಾನಕವಾಗಿತ್ತು ಅಂತ ಹೇಳಿದ್ದಾರೆ. ನಮ್ಮ ನೂರ್ ಖಾನ್ ಏರ್ಬೇಸ್ ಮೇಲೆ ಭಾರತ ಯಾವಾಗ ಬ್ರಹ್ಮೋಸ್ ಮಿಸೈಲ್ ಹಾಕ್ತೋ ಆಗ ನಮಗೆ ತುಂಬಾ ಪ್ಯಾನಿಕ್ ಆಗಿತ್ತು. ಆ ಮಿಸೈಲ್ನಲ್ಲಿ ಅಣು ದಾಳಿನೂ ಮಾಡ್ಬೋದು. ಹೀಗಾಗಿ ಭಾರತ ನ್ಯೂಕ್ಲಿಯರ್ ದಾಳಿ ಮಾಡ್ತಾ ಇದೆಯಾ ಅಥವಾ ಅದು ಸಾಂಪ್ರದಾಯಿಕ ಸಿಡಿತಲೆ ಹೊತ್ಕೊಂಡು ಬರ್ತಾ ಇದೆಯಾ ಅಂತ ನಮಗೆ ತಿಳಿಯೋದು ಕಷ್ಟ ಆಗ್ತಾ ಇತ್ತು. ಅದನ್ನು ಚೆಕ್ ಮಾಡೋಕ್ಕೂ ನಮ್ಮ ಬಳಿ ಜಸ್ಟ್ 30 ರಿಂದ 45 ಸೆಕೆಂಡ್ಸ್ ಟೈಮ್ ಮಾತ್ರ ಇರ್ತಾ ಇತ್ತು ಅಂತ ಹೇಳಿದ್ದಾರೆ. ಅಲ್ಲದೆ ಅಂಥ ಟೈಮ್ನಲ್ಲಿ ಕೇವಲ 30 ಸೆಕೆಂಡ್ಸ್ನಲ್ಲಿ ನಿರ್ಧಾರ ತಗೊಳ್ಳೋದು ತುಂಬ ಡೇಂಜರಸ್ ಕೆಲಸ. ಭಾರತದ ಈ ದಾಳಿಯಿಂದ ನಾವು ತಪ್ಪು ತಿಳಿಯೋ ಸಾಧ್ಯತೆಯೂ ಇತ್ತು. ಪಾಕಿಸ್ತಾನದ ಮೇಲೆ ಅಣುದಾಳಿ ಆಗಿದೆ ಅಂತ ಅನ್ಕೊಂಡಿದ್ರೆ ನಾವು ಅಣುದಾಳಿ ಮಾಡೋ ಸಾಧ್ಯತೆ ಇರ್ತಾ ಇತ್ತು ಅಂತ ಮೂರ್ಖತನದ ಮಾತುಗಳನ್ನಾಡಿದ್ದಾರೆ. ಈ ಮುಂಚೆ ಪಾಕ್ ಪ್ರಧಾನಿ ಕೂಡ ಇದೇ ರೀತಿ ಹೇಳಿಕೆಯನ್ನು ಕೊಟ್ಟಿದ್ರು. ಭಾರತಕ್ಕೆ ಸರಿಯಾಗಿ ತಿರುಗೇಟು ಕೊಡಬೇಕು ಅಂತ ನಾನು ಮತ್ತು ಈ ಯಾಸಿಂ ಮುನೀರು ಇವರು ಡಿಸೈಡ್ ಮಾಡಿ ಬೆಳಗ್ಗೆ ಮುಂಜಾನೆ ಪ್ರಾರ್ಥನೆ ಬಳಿಕ ದಾಳಿ ಮಾಡೋಣ ಅಂತ ಲೆಕ್ಕ ಹಾಕಿದ್ವಿ. ಆದರೆ ನಮ್ಮ ದಾಳಿಗೂ ಮೊದಲೇ ಭಾರತ ಬ್ರಹ್ಮೋಸ್ ಅನ್ನ ಮಳೆಗರೆದು ಬಿಡ್ತು, ನಮ್ಮ ಮೇಲೆ ನೂರ್ ಖಾನ್ ಏರ್ಬೇಸ್ಗೆ ಬಂದು ಬಡ್ದಿತ್ತು ಅಂತ ಹೇಳಿದ್ರು. ಸ್ನೇಹಿತರೆ, ಹಾಗೆ ನೋಡಿದ್ರೆ ಬ್ರಹ್ಮೋಸ್ ಅನ್ನ ನಾವು ಮಾಡ್ಕೊಂಡಿರೋದು ಅಣ್ವಸ್ತ್ರ ಹಾಕಕ್ಕಲ್ಲ, ಅದು ಕನ್ವೆನ್ಷನಲ್ ಸ್ಫೋಟಕ ಹಾಕೋಕೆ ಒಂದು 200 ರಿಂದ 300 kg ತಗೊಂಡೋಗಿ ಹಾಕುತ್ತೆ ಅಷ್ಟೇ. ಅದು ತೀವ್ರ ದೊಡ್ಡ ಸ್ಫೋಟಕವನ್ನ ಹಾಕಲ್ಲ. ಆದರೆ ಅಣ್ವಸ್ತ್ರವನ್ನ ಕ್ಯಾರಿ ಮಾಡೋ ರೀತಿ ಬ್ರಹ್ಮೋಸನ್ನ ಬಳಸೋ ತಾಕತ್ತು ಭಾರತಕ್ಕಿದೆ. ಆ ಟೆಕ್ನಿಕಲ್ ಎಬಿಲಿಟಿ ಭಾರತಕ್ಕಿದೆ. ಸೊ ನ್ಯೂಕ್ಲಿಯರ್ ಕೇಪಬಲ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಆದರೆ ಭಾರತ ಇದು ನ್ಯೂಕ್ಲಿಯರ್ ಡೆಲಿವರಿಗೆ ಇರೋ ವೆಪನ್ ಅಂತ ಎಲ್ಲೂ ಹೇಳಿಕೊಂಡು ಕೂಡ ಇಲ್ಲ. ಆದರೂ ಕೂಡ ವಿಪರೀತ ಹೆದರ್ಕೊಂಡಿದ್ದಾರೆ ಪಾಕಿಸ್ತಾನದವರು. ನಿಖರತೆ ತುಂಬಾ ಹೆಚ್ಚಿದೆ. ಅಕ್ಯುರಸಿ, ಪಿನ್ ಪಾಯಿಂಟ್ ಅಕ್ಯುರಸಿಯೊಂದಿಗೆ ಹೊಡೆಯುತ್ತೆ. ಏರ್ ಸ್ಟ್ರಿಪ್ ಹಿಂಗಿದ್ರೆ ಮಧ್ಯದಲ್ಲಿ ಒಂದು ಗುಂಡಿ ಮಾಡಬೇಕು ಅಂದರೆ ಅಲ್ಲೇ ಹೋಗಿ ಕರೆಕ್ಟಾಗಿ ಗುಂಡಿ ಮಾಡುತ್ತೆ. ನೀವು ನೋಡಿದಿರಿ ಪಾಕಿಸ್ತಾನದಲ್ಲಿ ಹೆಂಗ್ ಕ್ರೇಟರ್ ಕ್ರಿಯೇಟ್ ಆಗಿತ್ತು, ಉಲ್ಕಾಪಾತ ಆದಂಗೆ ಅಂತ ಹೇಳಿ. ಶಬ್ದಕ್ಕಿಂತ 3 ಪಟ್ಟು ಹೆಚ್ಚು ವೇಗದಲ್ಲಿ ಚಲಿಸುವ ಬ್ರಹ್ಮೋಸ್ ಗಂಟೆಗೆ 3700 ಕಿಲೋಮೀಟರ್ ವೇಗವನ್ನು ಹೊಂದಿದೆ. ಪಾಕಿಗಳು ಅಳ್ತಿರೋ ತರ ಭಾರತದ ಬ್ರಹ್ಮೋಸ್ ಲಾಂಚ್ ಆಗಿ ನೆಕ್ಸ್ಟ್ 1 ರಿಂದ 2 ನಿಮಿಷದ ಒಳಗಡೆ ಹೋಗಿ ಟಾರ್ಗೆಟ್ ಅನ್ನ ಹೊಡೆದಿರೋ ಸಾಧ್ಯತೆ ಇದೆ, ಯೋಚನೆ ಮಾಡೋಕ್ಕಿಂತ ಮುಂಚೆ. ಯಾಕಂದ್ರೆ ನೂರ್ ಖಾನ್ ಏರ್ವೇಸ್ LOCಯಿಂದ 90 ರಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ಬ್ರಹ್ಮೋಸ್ 1 ಸೆಕೆಂಡ್ಗೆ 1 ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರ ಕ್ರಮಿಸುತ್ತೆ. ಹೀಗಾಗಿ 1 ರಿಂದ 2 ನಿಮಿಷ ಸಾಕು ಬಹುತೇಕ ಪಾಕಿಸ್ತಾನದ ಎಲ್ಲಿ ಬೇಕಾದ್ರೂ ಹೊಡಿಬಹುದು ಈ ಬ್ರಹ್ಮೋಸ್ ಮೂಲಕ. ಇದೇ ಕಾರಣಕ್ಕೆ ನಮಗೆ ಡಿಟೆಕ್ಟ್ ಮಾಡಿ ರಿಯಾಕ್ಟ್ ಮಾಡೋಕೆ 30 ರಿಂದ 45 ಸೆಕೆಂಡ್ ಕೂಡ ಟೈಮ್ ಇರಲಿಲ್ಲ ಅಂತ ಪಾಕ್ನವರು ಬಾಯ್ ಬಡ್ಕೊಂಡಿದ್ದಾರೆ.
ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಇಲ್ಲ ಈಗಿನ್ನೂ ಪ್ರಮೋಷನ್ ಆಗಿದೆಲ್ಲ, ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರುಗೆ ಕರೆಸಿ ಟ್ರಂಪ್ ಊಟ ಮಾಡಿಸಿ ತಿನ್ನಿಸಿಬಿಟ್ಟು ಕಳಿಸಿದ್ದಾಯಿತು. ಇದೀಗ ಪಾಕಿಸ್ತಾನದ ವಾಯುಪಡೆ ಮುಖ್ಯಸ್ಥ ಜಹೀರ್ ಅಹಮದ್ ಬಾಬರ್ ಸಿದ್ದು ಅಮೆರಿಕಗೆ ಭೇಟಿ ಕೊಟ್ಟಿದ್ದಾರೆ. ಏನೋ ಜಹೀರ್ ಅಹಮದ್ ಬಾಬರ್ ಸಿದ್ದು ಇವರ ಹೆಸರು. ಅಮೆರಿಕ ಜೊತೆಗಿನ ರಕ್ಷಣಾ ಸಂಬಂಧವನ್ನ ವೃದ್ಧಿಸೋಕೆ ಭೇಟಿ ನೀಡಿದ್ದಾರೆ ಅಂತ ವರದಿಯಾಗಿದೆ. ಆಪರೇಷನ್ ಸಿಂಧೂರ್ನಿಂದ ಚೀನಾದ ಸಾಮಾನುಗಳು ಟುಸ್ ಪಟಾಕಿ ಅಂತ ಗೊತ್ತಾದ ಮೇಲೆ ಪಾಕಿಸ್ತಾನ ಅಮೆರಿಕದ ಅಡ್ವಾನ್ಸ್ಡ್ ಫೈಟರ್ ಜೆಟ್ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಈಗ ಹೋಗ್ತಾ ಇದೆ ಟ್ರಂಪ್ಗೆ ಮುತ್ತು ಕೊಟ್ಟಿಸ್ಕೊಂಬರಕ್ಕೆ. ಸೊ ಅದಕ್ಕಾಗಿ ಪಾಕ್ ವಾಯುಪಡೆ ಮುಖ್ಯಸ್ಥ ಅಮೆರಿಕ ಕಡೆಗೆ ಮುಖ ಮಾಡಿರಬಹುದು ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಇತ್ತ ಆಗಸ್ಟ್ ತಿಂಗಳು ಭಾರತದಲ್ಲಿ ನಡೆಯಲಿರೋ ಏಷ್ಯಾ ಕಪ್ಗೆ ಪಾಕಿಸ್ತಾನದ ಹಾಕಿ ಟೀಮ್ ಭಾರತಕ್ಕೆ ಬರಬಹುದು ಅಂತ ರಿಪೋರ್ಟ್ ಆಗ್ತಿದೆ. ಪಾಕ್ ತಂಡಕ್ಕೆ ಏಷ್ಯಾ ಕಪ್ನಲ್ಲಿ ಭಾಗವಹಿಸೋಕೆ ಅವಕಾಶ ಕೊಡಲಾಗುತ್ತೆ, ನಾವೇನು ತಡೆಯಲ್ಲ ಇವ್ರನ್ನ, ಬರದಾರೆ ಬರಲಿ ಅವರು ಅಂತ ಕೇಂದ್ರ ಕ್ರೀಡಾ ಇಲಾಖೆ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ. ಬಿಹಾರದಲ್ಲಿ ಆಗಸ್ಟ್ 27ರಿಂದ ಸೆಪ್ಟೆಂಬರ್ 7ರವರೆಗೆ ಏಷ್ಯಾ ಕಪ್ ನಡೆಯುತ್ತೆ. ವಿದೇಶಾಂಗ ಇಲಾಖೆ, ಕೇಂದ್ರ ಗೃಹ ಇಲಾಖೆ ಮತ್ತು ಕ್ರೀಡಾ ಇಲಾಖೆಯಿಂದ ಅಂತಿಮವಾಗಿ ಅನುಮೋದನೆ ಸಿಕ್ಕ ನಂತರ ಪಾಕ್ ಟೀಮ್ ಭಾರತಕ್ಕೆ ಬರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ನಿರ್ಧಾರ ಮಾಡೋ ನಿರೀಕ್ಷೆ ಇದೆ. ಇತ್ತೀಚೆಗಷ್ಟೇ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರಣಿ ಹೃದಯಾಘಾತಗಳಿಗೆ ಕೋವಿಡ್ ಲಸಿಕೆ ಕಾರಣ ಇರಬಹುದು ಅನ್ನೋ ಆರೋಪವನ್ನ ಮಾಡಿದ್ರು. ದೇಶದಾದ್ಯಂತ ಕೋವಿಶೀಲ್ಡ್ ಲಸಿಕೆಯನ್ನು ಹಾಕಲಾಗಿತ್ತು. ಆದರೆ ಸಿದ್ದರಾಮಯ್ಯನವರು ಹಾಸನದ ಈ ಸರಣಿ ಹೃದಯಾಘಾತ ಪ್ರಕರಣಗಳಿಗೆ ಲಿಂಕ್ ಇರಬಹುದು ಅಂತ ಹೇಳಿದ್ರು. ಇದಕ್ಕೆ ಕೋವಿಶೀಲ್ಡ್ ವ್ಯಾಕ್ಸಿನ್ ತಯಾರಕ ಕಂಪನಿ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ರಿಯಾಕ್ಟ್ ಮಾಡಿದೆ. ನಮ್ಮ ಲಸಿಕೆಗಳು ಸೇಫ್ ಆಗಿವೆ, ಹೃದಯ ಸಂಬಂಧಿ ಕಾಯಿಲೆಗಳಿಗೂ ನಮ್ಮ ವ್ಯಾಕ್ಸಿನ್ಗೂ ಸಂಬಂಧ ಇಲ್ಲ, ನಮ್ಮ ವ್ಯಾಕ್ಸಿನ್ಗಳು ಸೈಂಟಿಫಿಕಲಿ ವ್ಯಾಲಿಡೇಟೆಡ್ ವ್ಯಾಕ್ಸಿನ್ಸ್ ಅಂತ ಹೇಳಿವೆ. ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆ ಕೂಡ ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಕರ್ನಾಟಕದಲ್ಲಿನ ಇತ್ತೀಚಿನ ಸರಣಿ ಹೃದಯಾಘಾತಗಳಿಗೆ ಕೋವಿಡ್ ಲಸಿಕೆ ಕಾರಣ ಅಂತ ಹೇಳೋಕೆ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ಹೇಳಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಬಯೋಕಾನ್ ಕಂಪನಿಯ ಮುಖ್ಯಸ್ಥೆ ಕಿರಣ್ ಮಜುಂದಾರ್ ಶಾ ಕೂಡ ರಿಯಾಕ್ಟ್ ಮಾಡಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದು ವಾಸ್ತವ ಅಲ್ಲ, ಇದು ವಾಸ್ತವಕ್ಕೆ ವಿರುದ್ಧ ದಾರಿ ತಪ್ಪಿಸೋ ಹೇಳಿಕೆ. ಈ ರೀತಿ ಲಸಿಕೆ ಬಗ್ಗೆ ಆರೋಪ ಮಾಡೋ ಬದಲು ಅವುಗಳ ಅಭಿವೃದ್ಧಿ ಹಿಂದಿನ ವಿಜ್ಞಾನವನ್ನ ಫಸ್ಟ್ ಅರ್ಥ ಮಾಡಿಕೊಳ್ಳಲಿ ಅವರು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಅಧಿಕಾರಕ್ಕೆ ಬಂದಾಗಿನಿಂದ ವಿವಾದದ ಚಕ್ರ ಸುಳಿಯಲೇ ಸುತ್ತಾ ಇರೋ ರಾಜ್ಯ ಸರ್ಕಾರ ಈಗ ಮತ್ತೊಂದು ವಿವಾದಕ್ಕೆ ಸಿಕ್ಕಾಕೊಂಡಿದೆ. ಬೆಂಗಳೂರಲ್ಲಿ ಸಮೀಕ್ಷೆಯನ್ನೇ ಮಾಡದೆ ಜಾತಿ ಗಣತಿ ಪೂರ್ಣ ಅಂತ ಸ್ಟಿಕ್ಕರ್ ಅಂಟಿಸಿರೋ ಆರೋಪ ಕೇಳಿಬಂದಿದೆ. ಇದನ್ನ ಮನೆ ಮಾಲೀಕರು ಪ್ರಶ್ನೆ ಮಾಡಿದಕ್ಕೆ ಹಲ್ಲೆ ಕೂಡ ಮಾಡಲಾಗಿದೆ. ಚಿಕ್ಕಲ್ಲಸಂದ್ರದ ಸಾರ್ವಭೌಮ ನಗರದ 7ನೇ ಕ್ರಾಸ್ನಲ್ಲಿರೋ ವ್ಯಕ್ತಿಯೊಬ್ಬರ ಮನೆಗೆ ಬಿಬಿಎಂಪಿ ಸಿಬ್ಬಂದಿ ಜಾತಿ ಗಣತಿ ಪೂರ್ಣಗೊಂಡಿದೆ ಅಂತ ಸ್ಟಿಕ್ಕರ್ ಅಂಟಿಸಿ ಹೋದ್ರಂತೆ. ಪ್ರಶ್ನೆ ಮಾಡಿದಕ್ಕೆ ಹಲ್ಲೆ ಮಾಡಲಾಗಿದೆ ಅಂತ ಮನೆ ಮಾಲೀಕ ದೂರ್ತಾ ಇದ್ದಾರೆ. ಈ ಆರೋಪದ ಬೆನ್ನಲ್ಲೇ 3 ಬಿಬಿಎಂಪಿ ನೌಕರರನ್ನ ಸರ್ಕಾರ ಅಮಾನತು ಕೂಡ ಮಾಡಿದೆ. ಅಂದಹಾಗೆ ಇದಕ್ಕೂ ಮುಂಚೆ ಅನೇಕ ಭಾಗಗಳಲ್ಲಿ ಇದೇ ತರ ಸುಮ್ನೆ ಸ್ಟಿಕ್ಕರ್ ಅಂಟಿಸಿದ್ದಾರೆ ಅನ್ನೋ ಆರೋಪ ಬಂದಿತ್ತು. ಇದನ್ನ ಸಿದ್ದರಾಮಯ್ಯ ನಿರಾಕರಿಸಿದ್ರು. ಈಗ ನೋಡಿದ್ರೆ ಬಿಬಿಎಂಪಿ ಸಿಬ್ಬಂದಿಯನ್ನೇ ಈ ರೀತಿ ಮಾಡಿದ್ದಾರೆ ಅಂತ ಅಮಾನತು ಮಾಡಲಾಗಿದೆ. ಇನ್ನು ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ ಮಾಜಿ ಪ್ರಧಾನಿ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಇಡೋಕೆ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ. ವಿಶ್ವವಿದ್ಯಾಲಯದ ಹೆಸರನ್ನ ಮನಮೋಹನ್ ಸಿಂಗ್ ಅವರ ಹೆಸರಲ್ಲಿ ಇಡಲಾಗುತ್ತೆ. ಇದರ ಬೆನ್ನಲ್ಲೇ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 2ನೇ ಹಂತದ ಕಾಮಗಾರಿ ಕೈಗೆತ್ತಿಕೊಳ್ಳೋಕೆ 123 ಕೋಟಿ ರೂಪಾಯಿ ಅಂದಾಜು ಮೊತ್ತಕ್ಕೆ ಅನುಮೋದನೆಯನ್ನ ಕೂಡ ಕೊಡಲಾಗಿದೆ. ಏನೋ ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಸುಳಗೋಡು ಅನ್ನೋ ಕಡೆ ಅತಿ ಹೆಚ್ಚು 209.5 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆ ರಾಜ್ಯದ ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಹೀಗಾಗಿ ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಏನೋ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದ್ದು ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಜೂನ್ 14ರಿಂದ ಕೇರಳದ ತಿರುವನಂತಪುರಂ ಏರ್ಪೋರ್ಟ್ನಲ್ಲಿ ನಿಂತಿರೋ ಬ್ರಿಟನ್ ರಾಯಲ್ ನೇವಿಯ F-35 ಫೈಟರ್ ಜೆಟ್ನಲ್ಲಿನ ಸಮಸ್ಯೆ ಸದ್ಯಕ್ಕೆ ಬಗೆಹರಿಯೋ ಹಾಗೆ ಕಾಣಿಸ್ತಾನೆ ಇಲ್ಲ. ಸದ್ಯ ಈ ಫೈಟರ್ ಜೆಟ್ ಅನ್ನ ಪೀಸ್ ಮಾಡಿ ಮಿಲಿಟರಿ ಕಾರ್ಗೋ ಏರ್ಕ್ರಾಫ್ಟ್ ನಲ್ಲಿ ಗುಜಿರು ತರ ಹಾಕೊಂಡು ತಗೊಂಡು ಹೋಗಬಹುದು ಅಂತ ಹೇಳಲಾಗ್ತಿದೆ. ಈ ಫೈಟರ್ ಜೆಟ್ ಅನ್ನ ಸರಿಪಡಿಸೋಕೆ ಅನೇಕ ಬಾರಿ ಪ್ರಯತ್ನ ಪಟ್ಟರು ಕೂಡ ಅದರ ಸಮಸ್ಯೆ ಬಗೆಹರಿತಾನೆ ಇಲ್ಲ. ಕಾಲ ಮುರಿದಿರೋ ಕೋಳಿ ತರ ಕುತ್ಕೊಂಡಿದೆ ಇದು ತಿರುವನಂತಪುರಂನಲ್ಲಿ ಬಂದು. ಇದನ್ನ ಸರಿಪಡಿಸೋಕೆ ಬ್ರಿಟನ್ನ ಎಂಜಿನಿಯರ್ಸ್ ಟೀಮ್ ಭಾರತಕ್ಕೆ ಬರ್ತಾ ಇದ್ದಾರೆ ಅಂತ ರಿಪೋರ್ಟ್ ಆಗಿತ್ತು. ಆದ್ರೆ ಇದುವರೆಗೂ ಅವ್ರು ಯಾರು ಭಾರತಕ್ಕೆ ಬಂದಿಲ್ಲ. ಹೀಗಾಗಿ ಇದನ್ನ ಬೇರ್ಪಡಿಸಿ ಬ್ರಿಟನ್ಗೆ ಏರ್ ಲಿಫ್ಟ್ ಮಾಡಬಹುದು, ಬಿಡಿಸಿ ಬಿಡಿಭಾಗ ಮಾಡಿ ತಗೊಂಡು ಹೋಗಬಹುದು ಅಂತ ಹೇಳಲಾಗ್ತಿದೆ. ಫೈಟರ್ ಜೆಟ್ ಹೈಡ್ರಾಲಿಕ್ ಫೇಲ್ಯೂರ್ ನಿಂದ ಈ ರೀತಿ ನಿಂತ್ಕೊಂಡಿದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದರೆ ಸಾಕಷ್ಟು ಮಿಸ್ಟೀರಿಯಸ್ ಇದು. ಹೈಡ್ರಾಲಿಕ್ ಫೇಲ್ಯೂರ್ ಆದರೆ ಬಂದು ರಿಪೇರಿ ಮಾಡ್ಕೊಂಡು ತಗೊಂಡು ಹೋಗಕ್ಕೆ ಆಗಲ್ವಾ, ಅಥವಾ ಭಾರತದ ಹತ್ತಿರ ರಿಪೇರಿ ಮಾಡ್ಸೋಕೆ ಹೆಲ್ಪ್ ತಗೊಂಡ್ರೆ ಸೀಕ್ರೆಟ್ಸ್ ಗೊತ್ತಾಗುತ್ತೆ ಅನ್ನೋ ಭಯನ. ಬಹಳ ವಿಚಿತ್ರ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವಿಶೇಷ ವರದಿ ಅತಿ ಶೀಘ್ರದಲ್ಲಿ ಪಬ್ಲಿಷ್ ಆಗ್ತಾ ಇದೆ. ಮಿಸ್ ಮಾಡದೆ ಮಸ್ತ್ ಮಗ ಚಾನಲ್ನಲ್ಲಿ ನೋಡಿ ಅದನ್ನ. ನಿರಂತರ 3.5 ವರ್ಷಗಳಿಂದ ನಡೀತಾ ಇರೋ ರಷ್ಯಾ ಯುಕ್ರೇನ್ ಯುದ್ಧ ದೊಡ್ಡ ತಿರುವನ್ನ ಪಡ್ಕೊಂಡಿದೆ. ರಷ್ಯಾ ನೌಕಾಪಡೆಯ ಉಪಮುಖ್ಯಸ್ಥ ಮೇಜರ್ ಜನರಲ್ ಮಿಖೈಲ್ ಗುಡ್ಕೋವ್ ಯುಕ್ರೇನ್ ನಡೆಸಿರೋ ದಾಳಿಯಲ್ಲಿ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ. ರಷ್ಯಾದ ಖರ್ಸ್ಕ್ ಪ್ರದೇಶದಲ್ಲಿ ಯುಕ್ರೇನ್ ಈ ದಾಳಿ ಮಾಡಿದೆ. ಇದರಲ್ಲಿ ಮಿಖೈಲ್ ಗುಡ್ಕೋವ್ ಸೇರಿ ರಷ್ಯಾದ 10 ಅಧಿಕಾರಿಗಳು ಪ್ರಾಣ ಕಳ್ಕೊಂಡಿದ್ದಾರೆ.
ಇನ್ನು ಕಾರ್ ಅಪಘಾತದಲ್ಲಿ ಪೋರ್ಚುಗಲ್ ಫುಟ್ಬಾಲ್ ಆಟಗಾರ ಡಿಯಾಗೋ ಜೋಟಾ ಮೃತಪಟ್ಟಿದ್ದಾರೆ. 28 ವರ್ಷದ ಡಿಯಾಗೋ ಜೋಟಾ 1 ವಾರದ ಹಿಂದಷ್ಟೇ ಮದುವೆಯಾಗಿದ್ರು. ಈ ಅಪಘಾತದಲ್ಲಿ ಇವರ ಸಹೋದರ ಆಂಡ್ರೆ ಕೂಡ ಮೃತಪಟ್ಟಿದ್ದಾರೆ. ಇನ್ನೊಂದು ಕಾರನ್ನ ಓವರ್ಟೇಕ್ ಮಾಡುವಾಗ ಇವರ ಲ್ಯಾಂಬೋರ್ಗಿನಿ ಕಾರ್ನ ಟೈರ್ ಸ್ಫೋಟಗೊಂಡು ದುರಂತ ಉಂಟಾಗಿದೆ ಅಂತ ಹೇಳಲಾಗ್ತಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಬರ್ಮಿಂಗ್ ಹ್ಯಾಮ್ನಲ್ಲಿ ನಡೀತಾ ಇರೋ 2ನೇ ಟೆಸ್ಟ್ನ ದ್ವಿತೀಯ ದಿನದ ಆಟದಲ್ಲಿ ಭಾರತದ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಕ್ಯಾಪ್ಟನ್ ಆಗಿ 2ನೇ ಮ್ಯಾಚ್ನಲ್ಲೇ ಡಬಲ್ ಸೆಂಚುರಿ ಮಾಡಿ ಅವರು ಮುನ್ನುಗ್ಗಿದ್ರು. ಭಾರತೀಯನೊಬ್ಬನ ಅತಿ ದೊಡ್ಡ ವೈಯಕ್ತಿಕ ಮೊತ್ತ ಇಂಗ್ಲೆಂಡ್ ವಿರುದ್ಧ. ಆ ರೆಕಾರ್ಡ್ ಅನ್ನ ಕೂಡ ಹಿಂದಿದ್ದು ಗವಾಸ್ಕರ್ ದ್ರಾವಿಡ್ ಅವರ ರೆಕಾರ್ಡ್ಸ್ನೆಲ್ಲ ಬ್ರೇಕ್ ಮಾಡಿದ್ರು. ಜೊತೆಗೆ ಭಾರತದ ಕ್ಯಾಪ್ಟನ್ ಒಬ್ಬರ ಅತಿ ದೊಡ್ಡ ಮೊತ್ತ ಇದು ಇಂಗ್ಲೆಂಡ್ ವಿರುದ್ಧ. ಈ ಹಿಂದಿನ ಎಲ್ಲ ರೆಕಾರ್ಡ್ ಅನ್ನ ಅಜರುದ್ದೀನ್ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ರು. ಜೊತೆಗೆ ಎಲ್ಲಾ ಏಷ್ಯನ್ ಕಂಟ್ರೀಸ್ ಆಟಗಾರರ ವಿಚಾರಕ್ಕೆ ಬಂದರೂ ಕೂಡ ಇಂಗ್ಲೆಂಡ್ ವಿರುದ್ಧ ಅತಿ ದೊಡ್ಡ ಮೊತ್ತ ಇದು. ಸೊ ಒಂದೇ ಏಟಿಗೆ ಹಲವು ದಾಖಲೆಗಳನ್ನ ಪುಡಿಗಟ್ಟಿ ಬಿಸಾಕಿದ್ದಾರೆ. ಟಾಸ್ ಗೆದ್ದ ಇಂಗ್ಲೆಂಡ್ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ದ್ವಿತೀಯ ದಿನದ ಆಟದಲ್ಲಿ ಬ್ಯಾಟಿಂಗ್ ಮುಂದುವರೆಸಿರೋ ಟೀಮ್ ಇಂಡಿಯಾದ ಸ್ಕೋರ್ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಈ ರೀತಿಯಾಗಿತ್ತು. ಏನು ಭಾರತದ ಷೇರುಪೇಟೆ ಲಾಸ್ ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 170 ಪಾಯಿಂಟ್ಸ್ ಬಿದ್ದು 83,239ಕ್ಕೆ ತಲುಪಿದೆ. ನಿಫ್ಟಿ 48 ಪಾಯಿಂಟ್ಸ್ ಬಿದ್ದು 25,405ಕ್ಕೆ ರೀಚ್ ಆಗಿದೆ. ಫಿನಾನ್ಷಿಯಲ್, ಬ್ಯಾಂಕಿಂಗ್ ಮತ್ತು ಮೆಟಲ್ ಸೆಕ್ಟರ್ನ ಹೆವಿವೇಟ್ ಸ್ಟಾಕ್ಸ್ ಮಾರುಕಟ್ಟೆಯನ್ನ ಕೆಳಗಿಳ್ಕೊಂಡು ಹೋಗಿವೆ. ಇತ್ತ ಅಮೆರಿಕ ಅಧ್ಯಕ್ಷ ಟ್ರಂಪ್ರ ಟ್ಯಾರಿಫ್ ಡೆಡ್ಲೈನ್ ಹತ್ತಿರ ಬರ್ತಾ ಇದ್ರು ಕೂಡ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಬಗ್ಗೆ ಏನು ಕ್ಲಾರಿಟಿ ಇಲ್ಲ. 2 ದಿನದಲ್ಲಿ ಅಗ್ರಿಮೆಂಟ್ ಆಗ್ಬೋದು ಅಂತ ಹೇಳ್ತಿದ್ದಾರೆ, ಬಟ್ ಇನ್ನೂ ಕ್ಲಾರಿಟಿ ಇಲ್ಲ. ಹಾಗಾಗಿ ಹೂಡಿಕೆದಾರರು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾರೆ. ಹೀಗಾಗಿ ದೇಸಿ ಮಾರುಕಟ್ಟೆ ಲಾಸ್ ನಲ್ಲಿ ಕೊನೆಗೊಂಡಿದೆ. ಕೋಟಕ್ ಮಹೀಂದ್ರ ಬ್ಯಾಂಕ್, ಬಜಾಜ್ ಫಿನ್ಸರ್ವ್, ಬಜಾಜ್ ಫಿನಾನ್ಸ್, ಟೈಟನ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಷೇರುಗಳು ನಷ್ಟದಲ್ಲಿ ಕೊನೆಗೊಂಡಿವೆ. ಮಾರುತಿ ಸುಜುಕಿ, ಇನ್ಫೋಸಿಸ್, ಇಂಡಸ್ಇಂಡ್ ಬ್ಯಾಂಕ್, ಏಷ್ಯನ್ ಪೇಂಟ್ಸ್ ಮತ್ತು ಹಿಂದೂಸ್ತಾನ್ ಯೂನಿಲಿವರ್ ಗ್ರೀನ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 31 ಪೈಸೆ ಏರಿಕೆಯಾಗಿ 85 ರೂಪಾಯಿ 31 ಪೈಸೆಯಾಗಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 143 ರೂಪಾಯಿ ಕಮ್ಮಿಯಾಗಿ 97,337 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 130 ರೂಪಾಯಿ ಕಮ್ಮಿಯಾಗಿ 89,160 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 932 ರೂಪಾಯಿ ಹೆಚ್ಚಾಗಿ 1,07,620 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.